ಎಸ್ಐಆರ್ ಪ್ರಕ್ರಿಯೆ ಸಂವಿಧಾನಬದ್ಧವಾಗಿ ನಡೆಯುತ್ತಿದೆ. ರಾಜ್ಯ ಬಿಜೆಪಿ ಉಪಾಧ್ಯಕ್ಷರು ಎನ್ ಮಹೇಶ್. ಕೊಳ್ಳೇಗಾಲ ಕ್ಷೇತ್ರದ ವಿವಿಧ ಗ್ರಾಮಗಳಲ್ಲಿ ಎಸ್ಐಆರ್ ಪ್ರಕ್ರಿಯೆ ನಡೆಯುತ್ತಿದ್ದು ಎಂದು ರಾಜ್ಯ ಬಿಜೆಪಿ ಉಪಾಧ್ಯಕ್ಷರು ಹಾಗೂ ಮಾಜಿ ಸಚಿವರಾದ ಎನ್ ಮಹೇಶ್ ರವರು ಭೇಟಿ ಮಾಡಿ ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆಯಲ್ಲಿ ಭಾಗವಹಿಸಿದ್ರು. ನಂತರ ಎಸ್ಐಆರ್ ಪ್ರಕ್ರಿಯೆ ಬಗ್ಗೆ ಮಾಧ್ಯಮದ ಜೊತೆ ಮಾತನಾಡಿದ್ರು. ಇವತ್ತು ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಎಸ್ಐಆರ್ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಮತದಾರರ ಪಟ್ಟಿಯ ತೀವ್ರ ಪರಿಷ್ಕರಣಾ ಪ್ರಕ್ರಿಯೆ ಹೇಗೆ ನಡೀತಾ ಇದೆ ಅಂತ ಹೇಳಿ ನಾನು ಒಂದಷ್ಟು ಬೂತ್ಗಳನ್ನ ವಿಸಿಟ್ ಮಾಡಿ BLA 2 BLO ಇವ್ರನ್ನೆಲ್ಲ ಭೇಟಿ ಮಾಡ್ಕೊಂಡು ಬಂದೆ. ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದಲ್ಲಿ 241 ಬೂತ್ಗಳಿಗೂ ಸಹ ಎನ್ಯುಮರೇಷನ್ ಫಾರ್ಮು ಡಿಸ್ಟ್ರಿಬ್ಯೂಟ್ ಆಗಿದೆ. 100% ಡಿಸ್ಟ್ರಿಬ್ಯೂಟ್ ಆಗಿದೆ. ಅದು ಫಿಲ್ಲಪ್ ಆಗಿ ವಾಪಸ್ ಬಂದು ಡಿಜಿಟಲೈಸ್ ಮಾಡಿರುವಂಥದ್ದು ಆವರೇಜು ಒಂದು 65-70% ಆಗಿದೆ. ಈಗ ಮೇಜರ್ ಪೆಂಡಿಂಗ್ ಏನು ಅಂತಂದರೆ ಡೆಡ್ ವೋಟರ್ಸು ಮತ್ತು ಹೊರಗಡೆಯಿಂದ ಮದುವೆ ಆಗಿ ಬಂದಿರೋರು, ಈ ಊರಿಂದ ಮದುವೆ ಆಗಿ ಹೋಗಿರೋರು, ಈ ಮತದಾರರನ್ನು ಎನ್ಯುಮರೇಟ್ ಮಾಡಲಿಕ್ಕೆ ಎರಡೂ ಕಡೆ ಮಾಹಿತಿ ತಗೊಳ್ಳುವಂಥ ಕೆಲಸವನ್ನು BLOಗಳು ಮತ್ತು ಅವ್ರ ಮೇಲೆ ಸೂಪರ್ವಿಷನ್ ಮಾಡ್ತಾ ಇರ್ತಕ್ಕಂಥ ವಿಲೇಜ್ ಅಕೌಂಟೆಂಟ್ಗಳು ಎಲ್ಲರೂ ಸೀರಿಯಸ್ ಆಗಿ ತಗೊಂಡಿದ್ದಾರೆ. ವಿಶೇಷ ಅಂದರೆ ತಹಸೀಲ್ದಾರ್ಸು, ನಮ್ಮ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಉಸ್ತುವಾರಿ ತಹಸೀಲ್ದಾರು ಬಸವರಾಜ್ ಅವರು ಇದನ್ನು ಒಂದೊಂದು ಗಂಟೆಗೂ ಪರಿಶೀಲನೆ ಮಾಡಿ ಎಲ್ಲ ರಾಜಕೀಯ ಪಕ್ಷಗಳಿಗೆ ಅಪ್ಡೇಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಎಲ್ಲ ಕಡೆ ಭಾಳ ಯಶಸ್ವಿಯಾಗಿ ಇದು ನಡೀತಾ ಇದೆ. ನಾನು ಉದಾಹರಣೆ ಹೇಳೋದಾದರೆ 9 ಹಳ್ಳಿಗಳಲ್ಲಿ ಒಂದು 10-12 ಬೂತ್ಗಳನ್ನ ವಿಸಿಟ್ ಮಾಡಿದ್ದೀನಿ. ಕೊಮಾನ್ಪುರ, ವಡಗೆರೆ, ಗೌಡಳ್ಳಿ, ಅಗ್ರ, ಮಾಂಬಳ್ಳಿ, ಕಟ್ನವಾಡಿ, ಕೆಸ್ತೂರು, ಹೊನ್ನೂರು ಮತ್ತು ಯಳಂದೂರು ಪಟ್ಟಣ ಇಷ್ಟು ಕಡೆ ಹೋಗಿ ಖುದ್ದಾಗಿ ನೋಡಿದ್ದೀನಿ. ಕೆಲವು ಕಡೆ ನಾನೇ ಕೂತ್ಕೊಂಡು ಎನ್ಯುಮರೇಷನ್ ಫಾರಮ್ನ ಫಿಲಪ್ ಮಾಡಿದೆ. ಸೊ ಆನ್ ದ ಸ್ಪಾಟ್ BLA 2ಗಳು ಮತ್ತು BLOಗಳು ಜಗಲಿ ಮೇಲೆ ಕೂತ್ಕೊಂಡು ಶಿಸ್ತಾಗಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಇದೊಂದು ರೀತಿ ಯಶಸ್ವಿ ಕಾರ್ಯಾಚರಣೆ ಗ್ರಾಮಾಂತರ ಪ್ರದೇಶದಲ್ಲಿ ಮತ್ತು ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದಲ್ಲಿ ನಗರ ಪ್ರದೇಶದಲ್ಲೂ ಏನೂ ತೊಂದರೆ ಇಲ್ಲ, ಎಲ್ಲವೂ ಯಶಸ್ವಿಯಾಗಿ ನಡೀತಾ ಇದೆ. ಈ ಯಶಸ್ವಿಯಾಗಿ ನಡೀತಾ ಇರೋ ಸಂದರ್ಭದಲ್ಲಿ ನಾನು ಒಂದಷ್ಟು ರಾಜಕೀಯ ಪಕ್ಷಗಳಿಗೆ ಮತ್ತು ಬುದ್ಧಿಜೀವಿಗಳಿಗೆ ಮನವಿ ಮಾಡೋದೇನು ಅಂತಂದರೆ, SIR ಪ್ರಕ್ರಿಯೆ ಸಂವಿಧಾನಬದ್ಧವಾಗಿ ಸಂವಿಧಾನದ ಸೂಚನೆಯ ಮೇರೆಗೆ ಕೇಂದ್ರ ಚುನಾವಣಾ ಆಯೋಗ, ರಾಜ್ಯ ಚುನಾವಣಾ ಆಯೋಗಗಳು ಭಾಳ ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ. ಇವರು ಮಾಡಲಿಕ್ಕೆ ನಾವೆಲ್ಲ ಪಾರ್ಟಿಯವರು ಸಹಕರಿಸೋಣ, ಇದನ್ನು ಯಶಸ್ವಿ ಮಾಡೋಣ. ಇದು ಯಶಸ್ವಿ ಆದರೆ ಪ್ರಜಾಪ್ರಭುತ್ವ ಯಶಸ್ವಿ ಆದಂಗೆ. ಮತ್ತು ಮತದಾರರ ಪಟ್ಟಿನಲ್ಲಿರ್ತಕ್ಕಂಥ ಮತದಾರರಲ್ಲದ ಅಂದರೆ ಡೆಡ್ ವೋಟರ್ಸ್ ಇರ್ಬೋದು, ಡಬಲ್ ವೋಟರ್ಸ್ ಇರ್ಬೋದು, ಅಥವಾ ಮತದಾರರೇ ಅಲ್ಲದ ಒಂದಷ್ಟು ಜನ ಕಳ್ಳ ಮತದಾರರು ಸೇರ್ಕೊಂಡಿರೋದು ಇರ್ಬೋದು. ಇದೆಲ್ಲವನ್ನು ಕ್ಲೀನ್ ಮಾಡಿದ್ರೆ 100% ಪರ್ಫೆಕ್ಟ್ ಮತದಾರರ ಪಟ್ಟಿ ರೆಡಿ ಆಗ್ತದೆ. ಸೊ ಅದಕ್ಕೆ ನಾವೆಲ್ಲರೂ ಸಹಕಾರ ಮಾಡೋಣ ಅಂತ ಅನಿಸುತ್ತೆ. ಇದಷ್ಟೇ ನನ್ನ ಮನವಿ. ಬ್ಯೂರೋ ರಿಪೋರ್ಟ್, ಸ್ವಾಮಿ ಬಳೆಪೇಟೆ, ಭಾರತ ವೈಭವ ನ್ಯೂಸ್, ಯಳಂದೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.